ಇದು ಆರೋಗ್ಯ ಸಚಿವರು ನೋಡಲೇಬೇಕಾದ ಸುದ್ದಿ. ಸರ್ಕಾರಿ ಆಸ್ಪತ್ರೆಗಳಿಗೆ ಸರಿಯಾಗಿ ಔಷಧಿಗಳು ಪೂರೈಕೆ ಆಗ್ತಿಲ್ವಾ ಅನ್ನುವಂಥ ಪ್ರಶ್ನೆ ಎದ್ದಿದ್ದು. ಇದಕ್ಕೆ ಸಚಿವರೇ ಉತ್ತರ ಕೊಡಬೇಕಿದೆ. ಯಾವುದೇ ಔಷಧಿ ಬರೆದ್ರೂ ಹೊರಗಡೆ ಖರೀದಿ ಮಾಡೋಕೆ ವೈದ್ಯರು ಹೇಳ್ತಿದ್ದಾರಂತೆ. ವಿಜಯನಗರ ಜಿಲ್ಲೆಯ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರು ನೀಡಿದಂಥ ಚೀಟಿಯನ್ನು ತೋರಿಸಿದ್ರೆ ಔಷಧಿ ಕೌಂಟರ್ನಲ್ಲಿ ಖಾಲಿ ಆಗಿದೆ ಅಂತ ಸಿಬ್ಬಂದಿ ಉತ್ತರಿಸ್ತಾ ಇದ್ದು, ಬಡ ರೋಗಿಗಳಿಗೆ ಮೆಡಿಸಿನ್ ಸಪ್ಲೈ ಮಾಡಲು ಹಣವಿಲ್ಲದಷ್ಟು ಬಡವಾಯಿತ ರಾಜ್ಯ ಸರ್ಕಾರ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ. ಇದರ ಜೊತೆಗೆ ರಾತ್ರಿ ವೇಳೆ ಹೆರಿಗೆಗೆ ಅಂತ ಆಸ್ಪತ್ರೆಗೆ ಬಂದರೆ ಸಿಬ್ಬಂದಿ ಕೊಪ್ಪಳಕ್ಕೆ ಹೋಗೋಕೆ ಶಿಫಾರಸು ಮಾಡ್ತಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿದೆ. ಹಣ ಇದೆ. ಸೊ ಸ್ಥಳೀಯ ಏನು ನಮಗೆ ABRKನಲ್ಲಿ ಅನುದಾನ ಬಿಡುಗಡೆ ಆಗುತ್ತಲ್ಲ, ಪ್ರತಿಯೊಂದು ಪೇಷಂಟ್ಗಳಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಹಾಸ್ಪಿಟಲೈಸೇಷನ್ ಮಾಡಿದಾಗ ಎಲ್ಲ BPL ಕಾರ್ಡ್ ಹೋಲ್ಡರ್ಸ್ ಏನಿದೆಯಲ್ಲ, ನಮಗೆ ವಿ ಆರ್ ಗೆಟಿಂಗ್ ಫಂಡ್ಸ್. ಸೊ ಹಾಗಾಗಿ ಅನುದಾನದ ಕೊರತೆ ಅನ್ನೋದು ಸಾಧ್ಯನೇ ಇಲ್ಲ. ಬಟ್ ಈಗಾಗಲೇ ಸರ್ಕಾರದಿಂದ ಯಾವ ಔಷಧಿಗಳು ಕೊರತೆ ಇದೆಯಲ್ಲ ಅಂತ ಔಷಧಿಗಳನ್ನ ಸಾರ್ವಜನಿಕರಿಗೆ ಹೊರೆ ಆಗದಂಗೆ, ಯಾರಿಗೂ ಹೊರೆ ಔಷಧಿ ಬರ್ಕೊಡ್ದಂಗೆ ಅಲ್ಲಿಂದ ಪ್ರೊಕ್ಯೂರ್ ಮಾಡ್ಲಿಕ್ಕೆ ಅಂತ ಹೇಳಿ ಈಗಾಗಲೇ ಸ್ಪಷ್ಟ ನಿರ್ದೇಶನ ಸರ್ಕಾರದಿಂದ ಕೊಟ್ಟಿದೆ. ಜಿಲ್ಲೆ ಹಂತದಲ್ಲಿ ನಾವೆಲ್ಲರಿಗೂ ನೀಡಿದ್ದೀವಿ. ಸೊ ಅದೇ ರೀತಿ ಕ್ರಮ ಕೈಗೊಳ್ಳಬೇಕು. ಬಟ್ ಅಲ್ಲಲ್ಲಿ ಯಾವ್ದಾದ್ರು ಆಲ್ಟರ್ನೇಟಿವ್ ಅಂದ್ರೆ ಟ್ರೇಡ್ ನೇಮ್ಗಳು ಚೇಂಜ್ ಆಗಿರ್ತಕ್ಕಂಥವು ಔಷಧಿಗಳು ಯಾವ್ದಾದ್ರು ಬರ್ಕೊಟ್ಟಿತ್ತಂದ್ರೆ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ, ನೋಟಿಸ್ ಎಚ್ಚರಿಕೆ ಕೊಟ್ಟು. ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂಗೆ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಅಲ್ಲ, ಈಗಾಗಲೇ ಇದನ್ನ ಸರ್ಕಾರದ ಕೊರತೆ ಬಗ್ಗೆ ಆರೋಗ್ಯ ಸಚಿವರು ಈಗಾಗಲೇ ತಿಳಿಸಿದ್ದಾರೆ. ಸೊ ಈಗಾಗಲೇ ಮತ್ತೆ ವರ್ಕ್ ಆರ್ಡರ್